ಲಾಸ್ಟ್ ಟೈಮು RCB ಕಪ್ನ ಗೆದ್ದಿದ್ದಾರೆ ಮತ್ತು ಇನ್ನೊಂದು ಸರ್ತಿ ಕಪ್ನ ಗೆಲ್ಲಿ ಅನ್ನೋದು ಕರ್ನಾಟಕದ ಜನರ ಆಶಯವಾಗಿದೆ. ವಿರಾಟ್ ಕೊಹ್ಲಿ ಅವರಿಗೆ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ. ಜನರಿಗೂ ಅಷ್ಟೇ ಅವ್ರ ಮೇಲೆ ಬಹಳನೇ ಪ್ರೀತಿ ಇದೆ, ವಿಶ್ವಾಸ ಇದೆ. ಆಪೋಸಿಟ್ ಟೀಮಿನ ಬೌಲಿಂಗ್ ತುಂಬ ಚೆನ್ನಾಗಿರೋದ್ರಿಂದ, ನಮ್ಮ ಬ್ಯಾಟಿಂಗ್ ಆರ್ಡರ್ ತುಂಬ ಚೆನ್ನಾಗಿರೋದ್ರಿಂದ ಭಾಳಷ್ಟು ರನ್ಗಳ ನಿರೀಕ್ಷೆ ಇದೆ. RCB ಆಬ್ವಿಯಸ್ಲಿ ಗೆಲ್ಲಲಿ ಅಂತ ಆಶಯಿಸ್ತೀವಿ. RCB ಈ ಸರಿ ಕಪ್ ನಮ್ಮದೇನೆ, ಎರಡನೇ ಸತತವಾಗಿ ಹೊಡಿತಾರೆ ನಂಬಿಕೆ ಇದೆ ನಮಗೆ. RCBನೇ ನಮಗೆ ಸರಿ ಕಪ್. 10 ಜನರನ್ನು ಅಷ್ಟೇನೆ ಸರಿಯಾದ ಪ್ಲೇಯರ್ಸ್ ನಮಗಿರೋದು. ರಜತ್ ಪಟ್ಟಿದಾರ್ ಮತ್ತೆ ಹೀರೋ ಆಗ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಬಿಡಲ್ಲ, ಕೈ ಕೊಡ್ತಾರೆ ನಮ್ಮ ಜೊತೆಗೆ. ಖಂಡಿತ ಕಪ್ ಹಿಂಗೆ ಇಟ್ಕೋತಾರೆ, ತಗೊಂಡ್ಬರ್ತಾರೆ. ಕಪ್ RCBನೇ ಕಪ್ ನಮ್ಮ ಹತ್ರನೇ ಉಳಿಯುತ್ತೆ ಅನ್ನೋದು ನಮ್ಮ ಆಸೆ. ಮತ್ತು ರನ್ ಮಿಷಿನ್ ಕಿಂಗ್ ಕೊಹ್ಲಿ ಅವರು ನಮ್ಮ ಕಡೆನೇ ಇರೋದು. ಮತ್ತು ಇನ್ನೊಂದು ಲಕ್ಕಿ ಅಂದರೆ ಆಸ್ಟ್ರೇಲಿಯಾವಾಗಿ ಹ್ಯಾಸಲ್ವುಡ್ ಇದ್ದಾರಲ್ಲ, ಅವರು ಎನಿ ಫೈನಲ್ ಲೂಸ್ ಆಗಿಲ್ಲ ಮ್ಯಾಚಸ್ ಯಾವುದೂ, ಎಲ್ಲ ವಿನ್ನಿಂಗೇ ಆಗಿರೋದು. ಅದು ಒಂದು ಲಕ್ ಪಾಯಿಂಟ್. ಆ್ಯಂಡ್ ನಮ್ಮದು ಬ್ಯಾಟಿಂಗ್ ಆರ್ಡ್ರು ಫಸ್ಟು 1 or 2 ಪ್ಲೇಯರ್ ಮೇಲೆ ಡಿಪೆಂಡ್ ಆಗಿರೋರು. ಈ ಸಲ ಆ ಥರ ಏನಿಲ್ಲ. ಲಾಸ್ಟ್ ಟೈಮಿಂದಲೂ ಅಷ್ಟೇ ಎಲ್ಲರೂ ಒಬ್ಬರು ಒಂದು ಮ್ಯಾಚ್ ಆಡಿದರೆ ಇನ್ನೊಂದು ಮ್ಯಾಚು ಒಬ್ಬರಾರ ಆಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಪಟ್ಟಿದಾರ್ ಈಸ್ 0. ಬಟ್ ಈ ಸತಿ ಕಿಂಗ್ ಕೊಹ್ಲಿ ಇಸ್ ಕಮ್ ಬ್ಯಾಕ್. ಫೈನಲಲ್ಲಿ 100 ಮಾಡ್ತಾರೆ ಅನ್ನೋ ಹೋಪ್ ಇದೆ. ಮ್ಯಾಚ್ ನಮ್ಮದೇ, ಕಪ್ ಈ ಸಲ RCB ಇದೆ. ಥ್ಯಾಂಕ್ ಯು.